ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಮ್ಮೊಟ್ಟಿಗೆ ಒಂದು ಹೊಸ ವಿಷಯವನ್ನು ಡಿಸ್ಕಸ್ ಮಾಡೋಣ ಅಂತ ಹೇಳಿ ಆಲೋಚನೆ ಮಾಡಿದ್ದೇನೆ. ಅದೇನಪ್ಪ ಅಂತ ಹೇಳಿದರೆ, ಬಹಳಷ್ಟು ಜನ ಪೇರೆಂಟ್ ಇರ್ಬೋದು, ಟೀಚರ್ ಇರ್ಬೋದು, ಅಥವಾ ಸ್ಟೂಡೆಂಟ್ಸ್ಗೂ ಕೂಡ ಆಗುತ್ತೆ. ಇದು ಏನಪ್ಪ ಅಂತ ಹೇಳಿದರೆ, ಕಲೀಲಿಕ್ಕೆ ಆಗಲ್ಲ ಕರೆಕ್ಟಾಗಿ. ಈಗ ಕೆಲವು ಹುಡುಗರು ತುಂಬ ಫಾಸ್ಟಾಗಿ ಲರ್ನಿಂಗ್ ಅವ್ರಿಗೆ ಉಂಟಾಗುತ್ತೆ, ಕೆಲವು ಹುಡುಗರಿಗೆ ಸ್ವಲ್ಪ ಲೇಟ್ ಆಗುತ್ತೆ, ಇನ್ನು ಕೆಲವು ಹುಡುಗರಿಗೆ ಲರ್ನಿಂಗ್ ಪ್ರೊಸೆಸ್ ಅವ್ರಿಗೆ ಸಾಧ್ಯನೇ ಆಗೋದಿಲ್ಲ. ಭಾಳಷ್ಟು ಜನ ಪೇರೆಂಟ್ಗಳು ಯೋಚನೆ ಮಾಡ್ತಾರೆ, ನಮ್ಮ ಹುಡುಗ ಯಾಕೆ ಹಿಂಗಿದ್ದಾನೆ, ಯಾಕೆ ಅವನು ಕಲಿಕೆಯಲ್ಲಿ ಸಾಧನೆ ಮಾಡೋಕ್ಕಾಗ್ತಾ ಇಲ್ಲ ಅಂತ. ಸ್ಟೂಡೆಂಟ್ಗೂ ಅದು ಅನಿಸುತ್ತೆ ಒಮ್ಮೊಮ್ಮೆ, ಬಿಡಪ್ಪ ನನಗೆ ವಿದ್ಯೆನೇ ಹತ್ತಲ್ಲ ಅಂತ ಸ್ಟೂಡೆಂಟ್ಗೆ ಅನಿಸುತ್ತೆ. ಅಥವಾ ಪೇರೆಂಟ್ಗೂ ಅವನು ಹಣ ಬರೆದಾಗ ವಿದ್ಯೆನೇ ಬರೋದಿಲ್ಲ ಅಂತ ಅವರು ಅಂತಾರೆ. ಆಮೇಲೆ ಕೆಲವೊಮ್ಮೆ ಟೀಚರ್ಸ್ಗೂ ಕೂಡ ಅಷ್ಟೇ, ಪಾಠ ಮಾಡಿ ಮಾಡಿ ಅವರು ರೋಸ್ ಹೋಗ್ಬಿಟ್ಟಿರ್ತಾರೆ, ಅಥವಾ ಹೇಳಿ ಹೇಳಿ ಸಾಕಾಗ್ಬಿಟ್ಟು ಇನ್ನು ಏನಪ್ಪ ಯಾವ ಜನ್ಮದಲ್ಲಿ ಕಲಿತೀವೋ ನೀನು ಇನ್ನು ಅಂತ ಅವರು ಸ್ಟೂಡೆಂಟ್ಗೆ ಅನ್ನೋದನ್ನು ನಾವು ನೋಡಿದ್ದೀವಿ. ಇದಕ್ಕೆಲ್ಲ ಏನು ಕಾರಣ ಬಹಳ ಮುಖ್ಯವಾಗಿ ಅಂತ ನಾವು ನೋಡೋದಾದರೆ, ಒಂದಷ್ಟು ಸಂಶೋಧನೆಗಳು ಇದನ್ನು ಹೇಳುತ್ತೆ. ಏನೇನು ಕಾರಣಗಳು, ಪ್ರಮುಖವಾಗಿ 5 ಬಹುಮುಖ್ಯ ಕಾರಣಗಳು ಕಲಿಕೆಯ ಮೇಲೆ ಪ್ರಭಾವವನ್ನು ಬೀರ್ತವೆ. ಯಾವುದೇ ಒಂದು, ಈಗ ನಾವು ಏನಂದರೆ, ಈಗ ಒಂದು ಏನಾದರೂ ಡಿಸೀಸ್ ಬಂದಿದೆ ಅಥವಾ ಏನಾದರೂ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದೆ ಅಂದರೆ ಅದನ್ನು ನಾವು ಸರಿಯಾಗಿ ಡಯಾಗ್ನೈಸ್ ಮಾಡಬೇಕು ಫಸ್ಟ್. ದಟ್ ಈಸ್ ದ ಫಸ್ಟ್ ವೇ. ಅದು ಮೊಟ್ಟ ಮೊದಲ ಪ್ರಯತ್ನ ಏನು ಅಂದರೆ, ಅದನ್ನು ಪ್ರಾಬ್ಲಮ್ನ ಡಯಾಗ್ನೈಸ್ ಮಾಡಬೇಕು. ಪ್ರಾಬ್ಲಮ್ನ ಸರಿಯಾಗಿ ಡಯಾಗ್ನೈಸ್ ಮಾಡಿದ್ರೆ ನಾವು ಅದಕ್ಕೆ ಸೊಲ್ಯೂಷನ್ ಕೊಡೋದು ಕಷ್ಟ ಆಗುತ್ತೆ. ಈಗ 40 ಕ್ಲಾಸ್ ರೂಮಲ್ಲಿ 40 ಮಕ್ಕಳಿದ್ದಾರೆ ಅಂದರೆ 40 ಮಕ್ಕಳ ಮೈಂಡ್ಸೆಟ್ಟು ಬೇರೆ ಬೇರೆ ಥರ ಇರುತ್ತೆ. ಅವರ ಆಲೋಚನೆ, ಚಿಂತನೆ, ಅವರ ಸಾಮರ್ಥ್ಯ, ಅವರ ಕಾಂಪಿಟೆನ್ಸಿ ಅವೆಲ್ಲ ಬೇರೆ ಬೇರೆ ಥರನೇ ಇರುತ್ತೆ. ಅವ್ರಿಗೆ ಅದಕ್ಕೆ ಸರಿಯಾಗಿ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ, ಅಥವಾ ಅದಕ್ಕೆ ಸರಿಯಾಗಿ ನಾವು ತಿಳುವಳಿಕೆಯನ್ನು ಮೂಡಿಸ್ಬೇಕಾಗುತ್ತೆ. ಈಗ ನೋಡಿ, ಒಂದು ಹೋಟೆಲಲ್ಲಿ ಹೋದಾಗ ನಾವು ಒಂದು ಸರಳ ಉದಾಹರಣೆ ಹೇಳ್ಬಿಡ್ತೀನಿ. ಒಂದು ಹೋಟೆಲಲ್ಲಿ ಸುಮಾರು ಒಂದು 8-10 ಥರ ತಿಂಡಿಗಳು ಮಾಡಿರ್ತಾರೆ. ಸುಮಾರು ಕಸ್ಟಮರ್ಸ್ ಬರ್ತಾರೆ. ಆದರೆ ಅವರು ತಮಗೇನು ಬೇಕೋ ಅದನ್ನು ಅವರು ದೇ ಕ್ಯಾನ್ ಆಫರ್. ಆದರೆ ನಾನು ಹೋಟೆಲ್ ಮಾಲೀಕ, ನಾನು ತುಂಬ ಚೆನ್ನಾಗಿ ಉಪ್ಪಿಟ್ಟು ಮಾಡ್ತೀನಿ, ನನ್ನಂಥ ಉಪ್ಪಿಟ್ಟು ಯಾರೂ ಮಾಡಲ್ಲ ಅಂತ ನಾನು ಬರೀ ಉಪ್ಪಿಟ್ಟು ಮಾಡ್ಕೊಂಡಿದ್ರೆ ಉಪ್ಪಿಟ್ಟು ತಿನ್ನೋರು ಮಾತ್ರ ನನ್ನ ಹತ್ರ ಬರ್ತಾರೆ. ಸೊ ಕಲಿಕೆ ಅನ್ನೋದು ಕೂಡ ಹಾಗೇನೆ. ಕಲಿಕೆ ಅನ್ನೋದು ಪಾಠ ಮಾಡುವಾಗ ಬೋಧನಾ ವಿಧಾನದಲ್ಲಿ ನಾನು ಯಾವುದೋ ಒಂದು ವಿಧಾನದಲ್ಲಿ ಬೋಧನೆ ಮಾಡಿದರೆ ನನಗೆ ತೃಪ್ತಿ ಆಗೋದಿಲ್ಲ, ಅದು ಸಾಕಾಗೋದಿಲ್ಲ ಎಲ್ಲ ಮಕ್ಕಳಿಗೆ. ಸುಮಾರು ಬೋಧನಾ ವಿಧಾನಗಳಿದೆ. ಆ ಬೋಧನಾ ವಿಧಾನಗಳು ಯಾವುದ್ಯಾವುದು ಅಂತ ಇನ್ನೊಮ್ಮೆ ನೋಡೋಣ. ಹಾಗೆಯೇ ಪೇರೆಂಟ್ ಆದಂಥವ್ರು ಕೂಡ ಇದು ಏನಂದರೆ, ಇದು ಒಂದು ಈ ಒಲೆ ಮೇಲೆ ಇದನ್ನ ಇಟ್ಟು ಹಾಗೆ, ಏನೋ ಒಂದು ಟೀ ಪಾತ್ರೆ, ಒಂದು ಟೀ ಮಾಡಬೇಕಾದ್ರೆ ಒಂದು ಒಲೆ ಮೇಲೆ ಹೆಂಗೆ 3 ಗುಂಡುಗಳನ್ನು ಇಟ್ಟು ಒಲೆ ಮೇಲೆ ಇಡ್ತೀವೋ ಹಾಗೆ ಇಲ್ಲಿ ಒಂದು ಕಲಿಕೆ ಉಂಟಾಗಬೇಕಪ್ಪ ಅಂದರೆ ಸ್ಟೂಡೆಂಟು, ಪೇರೆಂಟು, ಟೀಚರು ಈ 3 ಕರೆಕ್ಟಾಗಿ ಇದ್ದರೆ ಮಾತ್ರ ಇದು ಕರೆಕ್ಟಾಗಿ ಕೂಡುತ್ತೆ ಮೇಲೆ. ಕಲಿಕೆ ಅನ್ನೋದು ಅವನಲ್ಲಿ ಉಂಟಾಗುತ್ತೆ, ಇಲ್ಲಾಂದ್ರೆ ಉಂಟಾಗೋದಿಲ್ಲ ಅಂತ ಸಂಶೋಧನೆಗಳು ಹೇಳುತ್ತೆ. ಅದು ಹೇಗೆ, ಏನು ಅಂಶಗಳು ಅದರಲ್ಲಿ ಪ್ರಭಾವವನ್ನು ಬೀರ್ತವೆ, ಕಲಿಕೆ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥ ಅಂಶಗಳು ಯಾವ್ಯಾವು ಅಂತ ಅನ್ನೋದನ್ನು ನಾವು ಇಲ್ಲಿ ನೋಡೋದಾದರೆ, ಮೊದಲನೇದಾಗಿ ಸರ್ಕಮ್ಸ್ಟೆನ್ಸ್ ಅಂತ ಕರಿತೀವಿ ನಾವು, ಅಂದರೆ ಪರಿಸರ. ಏನು ಪರಿಸರ? ಇದರಲ್ಲಿ 2 ಇದೆ. ಒಂದು ಇಂಟರ್ನಲ್ ಸರ್ಕಮ್ಸ್ಟೆನ್ಸ್, ಒಂದು ಎಕ್ಸ್ಟರ್ನಲ್ ಸರ್ಕಮ್ಸ್ಟೆನ್ಸ್. ಉದಾಹರಣೆ, ಇಂಟರ್ನಲ್ ಸರ್ಕಮ್ಸ್ಟೆನ್ಸ್ ಮತ್ತು ಎಕ್ಸ್ಟರ್ನಲ್ ಸರ್ಕಮ್ಸ್ಟೆನ್ಸಸ್ಗೆ ನಾನೊಂದು ಉದಾಹರಣೆ ಹೇಳೋದಾದರೆ, ಈಗ ತರಗತಿ ಕೋಣೆ ಒಳಗಡೆ ಸತ್ಯ ಹರಿಶ್ಚಂದ್ರನ ಬಗ್ಗೆ ತುಂಬ ಚೆನ್ನಾಗಿ ಪಾಠ ಮಾಡಿರ್ತಾರೆ ಮಾಸ್ಟ್ರು. ಅತ್ಯಂತ ಉತ್ತಮವಾಗಿ ಪಾಠ ಮಾಡಿದರೆ ಸತ್ಯವನ್ನು ಹೇಳಬೇಕು, ಸತ್ಯವನ್ನಲ್ಲದೆ ಬೇರೆ ಏನು ಹೇಳಬಾರ್ದು ಲೈಫಲ್ಲಿ ಅಂತ ಅಷ್ಟು ಚೆನ್ನಾಗಿ ಪಾಠ ಹೇಳಿರ್ತಾರೆ. ಆದರೆ ಅವನ ಫ್ರೆಂಡು ಅವನ ಹೆಗಲ ಮೇಲೆ ಕೈ ಹಾಕ್ಕೊಂಡು ಹೊರಗಡೆ ಹೋಗುವಾಗ, ನೋಡೋ ನೀನು ಸತ್ಯವನ್ನೇನಾದರೂ ಹೇಳಿದರೆ ಸತ್ಯ ಹರಿಶ್ಚಂದ್ರನಿಗೆ ಬಂದಂತಹ ದುಸ್ಥಿತಿಯೇ ನಿನಗೆ ಬರುತ್ತೆ, ನೀನು ಆ ಕಾರಣಕ್ಕೋಸ್ಕರ ಅಂಥ ದುಸ್ಥಿತಿ ನೀನು ತಲುಪಬಾರ್ದು ಅಂದರೆ ನೀನು ಅದನ್ನು ಫಾಲೋ ಮಾಡಬಾರ್ದು ಅಂತ ಅವನು ಸುಮ್ಮನೆ ಮಾತಾಡ್ಕೊತ ಸಜೆಸ್ಟ್ ಮಾಡ್ತಾನೆ. ಸೊ ಅದಕ್ಕೆ ಕಾರಣ ಏನು ಅಂದರೆ ಇಟ್ ಇಸ್ ಎನ್ ಎಕ್ಸ್ಟರ್ನಲ್ ಸರ್ಕಮ್ಸ್ಟಾನ್ಸಸ್. ಒಂದು ಹೊರಗಡೆ ಬಾಹ್ಯ ಪ್ರಪಂಚದಲ್ಲಿ ಅವನು ಏನು ನೋಡ್ತಾನೆ, ಕೇಳ್ತಾನೆ, ಮಾಡ್ತಾನೆ, ಅದು ತನ್ನ ಇಂಟರ್ನಲ್ ಸರ್ಕಮ್ಸ್ಟಾನ್ಸಸ್ಗೂ ಕೂಡ ಅದು ಕೋರಿಲೇಟ್ ಆಗಿರಬೇಕು, ಹತ್ತಿರದಲ್ಲಿರಬೇಕು. ಅಂದಾಗ ಮಾತ್ರ ಮಗುವಿನಲ್ಲಿ ಕಲಿಕೆ ಅತ್ಯಂತ ಉತ್ತಮ ರೀತಿಯಲ್ಲಿ ಉಂಟಾಗಲಿಕ್ಕೆ ಇದು ಸಹಾಯ ಮಾಡುತ್ತೆ ಅನ್ನೋದು ಪಾಯಿಂಟ್ ನಂಬರ್ 1. ಆ್ಯಂಡ್ ದೆನ್ ಪಾಯಿಂಟ್ ನಂಬರ್ 2, ಹೆರಿಡಿಟಿ, ಅನುವಂಶೀಯತೆ ಅಂತ ಕರಿತೀವಿ ನಾವು. ಕಲಿಕೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳಲ್ಲಿ ಇದು 2ನೇ ಅಂಶ. ಏನು ಹೆರಿಡಿಟಿ? ಇಲ್ಲಿ ನಾನು ಇನ್ನೊಂದು ಪಾಯಿಂಟನ್ನು ನಿಮ್ಗೆ ಆ್ಯಡ್ ಮಾಡ್ಬೋದು. ನಾನು ಅದಕ್ಕೆ ಕೆಲವೊಂದು
ಪೇರೆಂಟ್ಗಳು ಹೇಳ್ತಾರೆ ಒಳ್ಳೆ ಸ್ಕೂಲ್ ಸೇರಿಸ್ಬೇಕಪ್ಪ, ಒಳ್ಳೆ ಒಂದು ಚೆನ್ನಾಗಿ ಅವನಿಗೆ ಸ್ಟ್ಯಾಂಡರ್ಡ್ ಆಗಿರೋ ಸ್ಕೂಲ್ ಸೇರಿಸ್ಬೇಕು ಅಂತಾರೆ. ನೀವು ಅವನ್ನ ಎಷ್ಟೇ ಸ್ಟ್ಯಾಂಡರ್ಡ್ ಆಗಿರೋ ಸ್ಕೂಲ್ ಸೇರಿಸ್ರಿ, ಅವ್ನು ಎಂಥ ಒಳ್ಳೆ ಸರ್ಕಮ್ಸ್ಟಾನ್ಸಸ್ಸೇ ಕೊಡಿ, ನೀವು ಮನೆಯಲ್ಲೂ ಕೂಡ ಅಂಥದ್ದೇ ಸರ್ಕಮ್ಸ್ಟಾನ್ಸಸ್ನ ನೀವು ಕ್ರಿಯೇಟ್ ಮಾಡದೆ ಹೋದರೆ, ಅವನಿಗೆ ಒಂದು ಸ್ಟಡಿ ರೂಮು ಅಥವಾ ಒಂದು ಸ್ಟಡಿ ಸ್ಪೇಸು, ಒಂದು ಸ್ಟಡಿಗೋಸ್ಕರ ಅವನು ಸಪೋರ್ಟ್ ಮಾಡದೆ ಹೋದರೆ, ನೀವು ಎಷ್ಟು ದುಡ್ಡು ಕೊಟ್ಟು ಅವನಿಗೆ ಸೇರಿಸಿದ್ರು ಕೂಡ ಅಲ್ಲಿ ಒಂದು ರೀತಿಯ ಸರ್ಕಮ್ಸ್ಟಾನ್ಸ್ ಅವನ್ನ ಅವೈಲೇಬಲ್ ಮಾಡಿದ್ರು ಕೂಡ ಇನ್ನೊಂದು ರೀತಿಯ ಸರ್ಕಮ್ಸ್ಟಾನ್ಸಸ್ಸು ಅವನ ಕಲಿಕೆಯನ್ನು ಹಿಂದುಳಿಲಿಕ್ಕೆ ಆಗುತ್ತೆ. ಅದು ಪ್ರಭಾವ ಬೀರುತ್ತೆ ಅನ್ನೋದನ್ನು ಇದರಲ್ಲಿ ನೋಡ್ಬೋದು. ಒಂದು ಅಡಿಷ್ನಲ್ ಇದು. ಇನ್ನೊಂದು ಎರಡನೇದೇನೆಂದರೆ ಹೆರಿಡಿಟಿ ಅಂದರೆ ಏನು ಸರ್? ಇದು ಹೇಗೆ, ಅನುವಂಶೀಯತೆ ಹೇಗೆ ಕಲಿಕೆಯ ಮೇಲೆ ಪ್ರಭಾವ ಬೀರುತ್ತೆ? ಒಂದು ಉದಾಹರಣೆ ಹೇಳ್ತೀನಿ. ಈಗ ನಮ್ಮಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಬರ್ತಕ್ಕಂಥ ಮಕ್ಕಳು ಏನಾಗುತ್ತೆ, ಮೊದಲ ತಲೆಮಾರಿನ ಮಕ್ಕಳು ಅಂತ ಭಾಳಷ್ಟು ಜನ ಮಕ್ಕಳು ಬರ್ತಾರೆ. ಏನು ಮೊದಲ ತಲೆಮಾರಿನ ಮಕ್ಕಳು ಅಂತ ಹೇಳಿದ್ರೆ, ಉದಾಹರಣೆ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ, ಅವನ ಫ್ಯಾಮಿಲಿಯಲ್ಲಿ ಹಿಂದೆ ಯಾರೂ ಓದಿರಲ್ಲ, ಅವ್ರು ಕೂಲಿ ಕಾರ್ಮಿಕರು ಅಥವಾ ಬಡವರು ಇರ್ತಾರೆ, ಹಿಂದೆ ಅವರ ಪೇರೆಂಟ್ಸ್ ಯಾರೂ ಸ್ಟಡಿ ಮಾಡಿರಲ್ಲ, ಈವನ್ ಮದರ್ ಕಡೆಯಿಂದನೂ ಯಾರೂ ಸ್ಟಡಿ ಮಾಡಿರಲ್ಲ, ಫಾದರ್ ಕಡೆಯಿಂದನೂ ಯಾರು ಸ್ಟಡೀಸ್ ಮಾಡಿರಲ್ಲ, ಅಂಥವರ ಮಕ್ಕಳು. ಸೊ ಅವರು ಮೊದಲ ತಲೆಮಾರಿನ ಮಕ್ಕಳು ಅನ್ಸ್ಕೊಳ್ತಾರೆ. ಸೊ ಅಂಥವ್ರಿಗೆ ಏನಾಗುತ್ತೆ, ಅಕ್ಷರ ಜ್ಞಾನವನ್ನು ಉಂಟು ಮಾಡಬೇಕಾದಂಥ ಸಂದರ್ಭದಲ್ಲಿ ನಾವುಗಳು ಅತ್ಯಂತ ಅವನನ್ನು ಒಂದು ಸಮಾಧಾನಕರವಾಗಿ ಆ ಹುಡುಗನನ್ನು ಹ್ಯಾಂಡಲ್ ಮಾಡಬೇಕಾಗತ್ತೆ. ಎಲ್ಲ ಮಕ್ಕಳನ್ನು ಹ್ಯಾಂಡಲ್ ಮಾಡಿದಂಗೆ ಅವನ್ನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಈಗ ಉದಾಹರಣೆ ನೋಡಿ, ಸಾಮಾನ್ಯವಾಗಿ ಕೆಲವೊಂದು ಸ್ಕೂಲ್ಗಳಲ್ಲಿ ಒಂದು ಥರದ ಪೇರೆಂಟ್ ಇರ್ತಾರೆ. ಕೆಲವು ಹೇಳ್ತೀವಿ ಭಾಳ ಸ್ಟ್ಯಾಂಡರ್ಡ್ ಸ್ಕೂಲಪ್ಪ, ಭಾಳ ಸ್ಟ್ಯಾಂಡರ್ಡ್ ಸ್ಕೂಲ್ ಅಂದರೆ ಅಲ್ಲಿ ತುಂಬ ಫೀಸ್ ಜಾಸ್ತಿ ಇರುತ್ತೆ. ಸೊ ಅಲ್ಲಿ ಒಂದು ಸೆಟ್ ಆಫ್ ಪೇರೆಂಟ್ಸ್ ಮಕ್ಕಳನ್ನೇ ಬಂದಿರ್ತಾರೆ. ಯಾಕೆ ಅಲ್ಲಿ ಒಂದು ಸೆಟ್ ಆಫ್ ಪೇರೆಂಟ್ಸ್ ಅಂದರೆ ಅವ್ರ ಅಪ್ಪ ಓದಿರ್ತಾರೆ, ಅವ್ರ ಅಮ್ಮ ಓದಿರ್ತಾರೆ, ಅವರ ತಾತ ಓದಿರ್ತಾರೆ. ಕೆಲವು ಶಾಲೆಗಳು ಕೇಳುತ್ತೆ ನೋಡಿ, ನಿಮ್ಮ ಪೇರೆಂಟ್ ಏನು ಓದಿದ್ದಾರೆ. ಕೆಲವರು ಪೇರೆಂಟ್ಗೆ ಇಂಟರ್ವ್ಯೂ ಕೂಡ ಮಾಡಿ ತಗೊಳ್ಳೋಂಥ ಒಂದು ಉದಾಹರಣೆಗಳನ್ನು ನಾವು ಇಲ್ಲಿ ನೋಡ್ಬೋದು. ಈ ಹೆರಿಡಿಟಿಯಲ್ಲಿ ಏನಾಗುತ್ತೆ, ಸೊ ಅನುವಂಶೀಯತೆಯು ಕೂಡ ಕಲಿಕೆಯ ಮೇಲೆ ಅತ್ಯಂತ ಪ್ರಭಾವವನ್ನು ಬೀರುತ್ತೆ. ಉದಾಹರಣೆಯನ್ನು ನಾವು ನೋಡೋದಾದರೆ ಭಾಳಷ್ಟು ಉದಾಹರಣೆಗಳು ನಮಗೆ ಸಿಗುತ್ತೆ. ಉದಾಹರಣೆ, ನಮ್ಮ ಕುವೆಂಪು ಅವರ ಮಗ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಒಂದು ಅನುವಂಶೀಯಕವಾಗಿ ಒಂದು ಕವಿತೆ ಅದೆಲ್ಲ ಬಂದಿರುವಂಥದ್ದನ್ನು ನಾವು ಈ ಒಂದು ಉದಾಹರಣೆ ಮೂಲಕ ಕಾಣಬಹುದು. ಸೊ ಈಗ ಅನೇಕ ಉದಾಹರಣೆಗಳು ಸಿಗುತ್ತೆ. ನಾನು ಜಸ್ಟ್ ಒಂದು ಹೈಲೈಟ್ಸ್ ಅಷ್ಟು ಹೇಳ್ಕೊಂಡು ಹೋಗ್ತೀನಿ. ಸಿ ದಿಸ್ ಈಸ್ ಎನ್ವಿರಾನ್ಮೆಂಟ್. ಸೊ ಪರಿಸರವೂ ಸಹ ಕಲಿಕೆಯ ಮೇಲೆ ಅತ್ಯಂತ ಗಾಢವಾದ ಪ್ರಭಾವವನ್ನು ಬೀರುತ್ತೆ. ಸರ್ ಪರಿಸರ ಅಂದರೆ ಏನು? ಪರಿಸರ ಅಂದರೆ ಇಲ್ಲಿ ನೋಡಿ, ಫಿಸಿಕಲ್ ಎನ್ವಿರಾನ್ಮೆಂಟ್ ಆ್ಯಂಡ್ ಬಯಾಲಜಿಕಲ್ ಎನ್ವಿರಾನ್ಮೆಂಟ್. ಉದಾಹರಣೆ ಫಿಸಿಕಲ್ ಎನ್ವಿರಾನ್ಮೆಂಟ್ ಅಂತ ಹೇಳಿದ್ರೆ, ಈಗ ಉದಾಹರಣೆ ನೀವು ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ಸ್ಕೂಲಲ್ಲಿ ಅವನು ಓದ್ತಿದ್ದಾನಪ್ಪ, ಒಂದು ಚೆನ್ನಾಗಿರೋ ಶಾಲೆ ವಾತಾವರಣ, ಅಟ್ಮಾಸ್ಫಿಯರ್ ಎಲ್ಲ ಚೆನ್ನಾಗಿದೆ, ಪರಿಸರದಲ್ಲಿ ಓದ್ತಾ ಇದ್ದಾನೆಂದರೆ, ನಾವು ಯಾವುದೋ ಒಂದು ನಾವಿರೋ ಮನೆಯ ಸುತ್ತಮುತ್ತಲಿನ ವಾತಾವರಣವು ಕೂಡ ಅಷ್ಟೇ ನೀಟಾಗಿರಬೇಕು, ಸ್ವಚ್ಛವಾಗಿರಬೇಕು, ನೀಟಾಗಿ ಅಂದ ಚಂದವಾಗಿರುವಂಥದ್ದು ಇರಬೇಕು. ಉದಾಹರಣೆಗೆ ನಾವು ನೋಡಿದ್ದೇವೆ, ಕೆಲವೊಂದು ಈ ಉತ್ತಮವಾಗಿರ್ತಕ್ಕಂಥ ಏರಿಯಾಗಳು ಇದೆ, ಮತ್ತು ಕಡಿಮೆ ಒಂದು ಸ್ವಚ್ಛತೆಯನ್ನು ಹೊಂದಿರುವಂಥ ಏರಿಯಾಗಳನ್ನು ಕೂಡ ನಾವು ನಮ್ಮ ಸುತ್ತಮುತ್ತಲಿನ ವ್ಯವಸ್ಥೆಯಲ್ಲಿ ನಾವು ನೋಡ್ತೇವೆ. ಇಂಥ ಸಂದರ್ಭ ಇದ್ದಾಗ ಅವನಿಗೆ ನೀವು ಎಷ್ಟೇ ಚೆನ್ನಾಗಿ ಅವನಿಗೆ ಹೇಳಿದ್ರು ಕೂಡ ಅವನ ಫಿಸಿಕಲ್ ಎನ್ವಿರಾನ್ಮೆಂಟ್ ಅವನಿಗೆ ಚೆನ್ನಾಗಿಲ್ಲ, ಸಪೋರ್ಟಿವ್ ಆಗಿ ಇಲ್ಲ ಅಂತ ಹೇಳಿದರೆ, ನಾವು ಖಂಡಿತವಾಗಲೂ ಇವನ್ನ ಕಲಿಕೆಯಲ್ಲಿ ಸಸ್ಟೈನ್ ಮಾಡೋದು ಭಾಳ ಕಷ್ಟ. ಇದಕ್ಕೊಂದು ಸಣ್ಣ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಈಗ ಉದಾಹರಣೆ, ನೀವು ಶುದ್ಧ ಕುಡಿಯೋ ನೀರಿನ ಬಗ್ಗೆ ಚೆನ್ನಾಗಿ ಪಾಠ ಹೇಳಿರ್ತೀರ, ಆದರೆ ಲಕ್ಕಿಲಿ ಆ ಹುಡುಗ ಗ್ರಾಮೀಣ ಭಾಗದಲ್ಲಿ ಇರ್ತಾನೆ. ಶುದ್ಧ ಕುಡಿಯೋ ನೀರಿನ ಬಗ್ಗೆ ನೀವು ಎಷ್ಟೇ ಚೆನ್ನಾಗಿ ಪಾಠ ಹೇಳಿದ್ರು ಕೂಡ ಅವನಿಗೆ ಶುದ್ಧ ಕುಡಿಯೋ ನೀರಿನ ಅವೈಲಬಿಲಿಟಿ ಇರೋದಿಲ್ಲ. ಅವನೇನು ಮಾಡ್ತಾನೆ, ಯಾವುದೋ ಒಂದು ನೀರು ತೊಗೊಂಬಂದು ಅದನ್ನು ಸೋಸ್ಕೊಂಡು ಕುಡಿಯುವಂಥದ್ದು ಅಥವಾ ಇನ್ನೊಂದೇನೋ ಬೇರೆ ಥರ ಮಾಡ್ಕೊಂಡು ಕುಡಿಯುವಂಥದ್ದು ಅವನ ಲೈಫ್ ಸ್ಟೈಲ್ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ನೀವು ಹೇಳೋ ಶುದ್ಧ ಕುಡಿಯೋ ನೀರಿನ ಪಾಠ, ಅದರ ಪ್ರಯೋಗ, ಅದರ ಇಂಪಾರ್ಟೆನ್ಸ್ಗೂ ಅವನ ಜೀವನದಲ್ಲಿ ಅಳವಡಿಸ್ಕೊಳ್ಳೋಂಥ ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆಗಳಿಗೂ ಅಲ್ಲಿ ಮಿಸ್ಮ್ಯಾಚ್ ಆಗುತ್ತೆ. ಈ ಥರ ಸುಮಾರು ಉದಾಹರಣೆಗಳು ಈ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್, ಫಿಸಿಕಲ್ ಎನ್ವಿರಾನ್ಮೆಂಟಲ್ಲಿ ಬರುತ್ತೆ. ಎರಡನೇದು ಬಯಾಲಜಿಕಲ್ ಎನ್ವಿರಾನ್ಮೆಂಟ್. ಉದಾಹರಣೆ, ಈಗ ನಮ್ಮ ರಾಯಚೂರು ಭಾಗದ ವಿದ್ಯಾರ್ಥಿಗಳಿಗೆ, ಬಳ್ಳಾರಿ ಆ ಭಾಗದ ವಿದ್ಯಾರ್ಥಿಗಳಿಗೆ ಬಯಾಲಜಿಕಲಿ ಅಲ್ಲಿ ತುಂಬ ಹೀಟು. ಉದಾಹರಣೆ, ಆಮೇಲೆ ಇನ್ನೂ ನಾವು ಎಕ್ಸಾಂಪಲ್ ತೊಗೊಳೋದಾದರೆ, ಗುಲ್ಬರ್ಗ ರೀಜನ್ನಲ್ಲಿ ಬರ್ತಕ್ಕಂಥ ಕೆಲವು ಹಳ್ಳಿಗಳು, ಅಲ್ಲಿ ಇರ್ತಕ್ಕಂಥ ಮಕ್ಕಳುಗಳ ಕಲಿಕೆಗೂ ಮೈಸೂರು ಡಿವಿಷನ್ನು ಮತ್ತು ಮಂಗಳೂರು ಡಿವಿಷನ್ನಲ್ಲಿ ಬರ್ತಕ್ಕಂಥ ಮಕ್ಕಳ ಕಲಿಕೆಗೂ ತುಂಬ ವ್ಯತ್ಯಾಸ ಇದೆ. ಯಾಕಂದರೆ ಅಲ್ಲಿ ಮೈಸೂರು, ಶಿವಮೊಗ್ಗ ಅಲ್ಲೆಲ್ಲ ಏನಾಗುತ್ತೆ, ವಾತಾವರಣ, ಗಾಳಿ, ಅಲ್ಲಿನ ಒಂದು ಪರಿಸರ, ಆ ಒಂದು ನೇಚರೇ ಅವ್ರಿಗೆ ಒಂದು ಸ್ಟಡಿಯನ್ನು ಮಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಬಟ್ ನಮ್ಮ ಬಳ್ಳಾರಿ ಹುಡುಗರು ಬೇಸಿಗೆನಲ್ಲಿ ಬಂತು ಅಂದರೆ 45 ಡಿಗ್ರಿನಲ್ಲಿ ಬೆಂದು ಹೋಗ್ಬಿಡ್ತಾರೆ. ಆ ಟೈಮಲ್ಲಿ ನೀವು ಯಾವ ಥರ ಸ್ಟಡಿ ಮಾಡೋಕ್ಕೆ ಹೋದ್ರೂ ಕೂಡ ಆ ಒಂದು ಎಲಿಮೆಂಟ್ಗಳು ಅವನಿಗೆ ಸಪೋರ್ಟ್ ಮಾಡೋದೇ ಇಲ್ಲ. ಸೊ ಎನ್ವಿರಾನ್ಮೆಂಟ್ ಈಸ್ ಆಲ್ಸೋ ಎನ್ ಇಂಪಾರ್ಟೆಂಟ್.
ಇಟ್ ಈಸ್ ಆಲ್ಸೋ ಇನ್ಫ್ಲೂಯೆನ್ಸ್ಡ್, ಈ ಒಂದು ಕಲಿಕೆಯ ಮೇಲೆ ಇದು ಕೂಡ ಒಂದು ಇನ್ಫ್ಲೂಯೆನ್ಸ್ ಆಗುತ್ತೆ ಅನ್ನೋದನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕು, ರೈಟ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಹೇಳಿದ್ರೆ ಮೋಟಿವೇಶನ್ ಅಂತ ನಾವು ಹೇಳ್ತೇವೆ. ಏನಪ್ಪ ಮೋಟಿವೇಶನ್ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಇದರಲ್ಲಿ 2 ಥರ ಮೋಟಿವೇಶನ್ ಇದೆ. ಒಂದು ಇಂಟರ್ನಲ್ ಮೋಟಿವೇಶನ್, ಒಂದು ಎಕ್ಸ್ಟರ್ನಲ್ ಮೋಟಿವೇಶನ್. ಇಂಟರ್ನಲ್ ಮೋಟಿವೇಶನ್ ಅಂದರೆ ತನಗೆ ಅವಶ್ಯಕತೆ ಇದ್ದರೆ ಅವನು ತಾನು ಕಲೀಲೇಬೇಕು ಅನ್ನೋಂಥ ಅವಶ್ಯಕತೆಯನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಇಂಟರ್ನಲ್ ಮೋಟಿವೇಶನ್. ಎಕ್ಸ್ಟರ್ನಲ್ ಮೋಟಿವೇಶನ್ ಅಂದರೆ ಬಾಹ್ಯವಾಗಿ ಅವನಿಗೆ ಪ್ರೇರಣೆಯನ್ನು ಕೊಡೋದು. ಏನಪ್ಪ ನೋಡೋ, ನೀನು ಈ ಸರಿ ಚೆನ್ನಾಗಿ ಒಳ್ಳೆ ಸ್ಕೋರ್ ಮಾಡಿದರೆ ನಿನಗೆ ಸೈಕಲ್ ಕೊಡಿಸ್ತೀನಿ, ನಿನಗೆ ಮೋಟರ್ ಬೈಕ್ ಕೊಡಿಸ್ತೀನಿ, ನಿನಗೆ ಒಳ್ಳೆ ಮೊಬೈಲ್ ಕೊಡಿಸ್ತೀನಿ. ಸೊ ದಿಸ್ ಕೈಂಡ್ ಆಫ್ ಮೋಟಿವೇಶನ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎಕ್ಸ್ಟರ್ನಲ್ ಮೋಟಿವೇಶನ್. ಇಂಟರ್ನಲ್ ಮೋಟಿವೇಶನ್ ಏನಪ್ಪ ಅಂದರೆ ಅವನಿಗೆ ಬಡತನ ಅನ್ನೋದು ತುಂಬ ಕಾಡ್ತಾ ಇದೆ, ಅವನು ಜೀವನದಲ್ಲಿ ಮೇಲೆ ಬರಲೇಬೇಕು, ಅವನಿಗೆ ಬೇರೆ ದಾರಿನೇ ಇಲ್ಲ. ಅವನಿಗೆ ಈಗ ಇನ್ನೂ ಉದಾಹರಣೆಯನ್ನು ಇನ್ನೂ ನಾವು ಸರಳೀಕರಿಸಿ ಹೇಳೋದಾದರೆ, ಅವನಿಗೆ ತುಂಬ ಹಸಿವಾಗ್ತಿದೆ, ಅಕ್ಕಿ ಇದೆ, ಅವನು ಅನ್ನ ಮಾಡ್ಕೊಳ್ಳೋದು ಗೊತ್ತಿಲ್ಲ, ಅವನು ಮಾಡ್ಕೊಳ್ಲೇಬೇಕು, ಅವನು ಹೆಂಗೆ ಅನ್ನ ಮಾಡ್ಕೊತಾನೆ. ಸೊ ದಟ್ ಈಸ್ ಇಂಟರ್ನಲ್ ಮೋಟಿವೇಶನ್. ಅವನು ಅನ್ನ ಮಾಡ್ಕೊಂಡು ಊಟ ಮಾಡಲೇಬೇಕು, ಹಸಿವು ಉಂಟಾಗಬೇಕು, ಒಳಗಡೆನೇ ಅವನಿಗೆ ಹಸಿವು ಉಂಟಾಗುತ್ತೆ. ಸೊ ಹೇಗೆ ನಾನು ಬಯೋಲಾಜಿಕಲಿ ಹಸಿವನ್ನು ಉಂಟಾಗುತ್ತೆ ಎಕ್ಸಾಂಪಲ್ ಕೊಟ್ಟನೋ, ಹಾಗೆ ಜ್ಞಾನದ ಹಸಿವು ಕೂಡ ಅವನಿಗೆ ಒಳಗಡೆನೇ ಉಂಟಾಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಇಂಟರ್ನಲ್ ಮೋಟಿವೇಶನ್. ಅದಕ್ಕೆ ಹೇಳ್ತಾರೆ ಏನಂದರೆ, ಒಂದು ತುಂಬಿದ ಜೇಬು 100 ಆಟ ಆಡಿಸಿದರೆ ಖಾಲಿ ಜೇಬು 1000 ಪಾಠಗಳನ್ನು ಕಲಿಸುತ್ತೆ ಅನ್ನುವಂಥದ್ದು ಒಂದು ಮಾತು ಹೇಳ್ತಾರೆ. ಸೊ ಬಡತನ ಅಥವಾ ಅವನಿಗೆ ನೀಡು ಅಥವಾ ಅವನ ಅವಶ್ಯಕತೆಗಳು ಏನಿದೆ ಅನ್ನೋದು ಕೂಡ ಅವನ ಒಂದು ಇಂಟರ್ನಲ್ ಮೋಟಿವೇಶನ್ಗೆ ತುಂಬ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಕೂಡ ನಾವು ಈ ಮೋಟಿವೇಶನ್ನಲ್ಲಿ ನೋಡ್ಬೋದು. ಆ್ಯಂಡ್ ಲಾಸ್ಟ್ಲಿ ಇಂಟ್ರೆಸ್ಟ್. ಏನಪ್ಪ ಇದು ಇಂಟ್ರೆಸ್ಟು? ಕಲಿಕೆಯಲ್ಲಿ ಮಗುವಿಗೆ ಆಸಕ್ತಿ ಇರಬೇಕು. ಹೇಗೆ? ಒಂದು ಇಂಟರ್ನಲ್ ಇಂಟ್ರೆಸ್ಟು, ಒಂದು ಎಕ್ಸ್ಟರ್ನಲ್ ಇಂಟ್ರೆಸ್ಟು. ಹೇಗೆ ಇಂಟರ್ನಲ್ ಇಂಟ್ರೆಸ್ಟು? ಉದಾಹರಣೆ ಏಕಲವ್ಯ ತಗೊಳ್ಳಿ, ಉದಾಹರಣೆ ನೀವು ಅಭಿಮನ್ಯು ತಗೊಳ್ಳಿ. ಇಂಟ್ರೆಸ್ಟ್, ಅವನಿಗೆ ಕಲಿಬೇಕು ಅನ್ನೋ ಆಸಕ್ತಿ ತಾಯಿಯ ಗರ್ಭದಲ್ಲಿದ್ದಾಗನೇ ಅವನಿಗೆ ನಾನು ಕಲಿಬೇಕು. ಚಕ್ರವ್ಯೂಹವನ್ನು ಭೇದಿಸೋದನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳೋದನ್ನು ಅವನು ಅಲ್ಲೇ ಕೇಳ್ಕೊಂಡು ಕಲಿತಾ ಇದ್ದ. ಸೊ ದಿಸ್ ಈಸ್ ಇಂಟರ್ನಲ್ ಮೋಟಿವೇಶನ್. ಎಕ್ಸಾಂಪಲ್ ಫಾರ್ ಇಂಟರ್ನಲ್ ಮೋಟಿವೇಶನ್ ಏಕಲವ್ಯ ಇರ್ಬೋದು ಅಥವಾ ನಾವು ಅಭಿಮನ್ಯು ಇರ್ಬೋದು. ಇದನ್ನು ನಾವು ಇಂಟರ್ನಲ್ಲಿ ಮಕ್ಕಳು ತಾವು ಬರ್ತಕ್ಕಂಥ ಇಂಟ್ರೆಸ್ಟ್, ಸೆಲ್ಫ್ ಇಂಟ್ರೆಸ್ಟನ್ನು ಇಂಟರ್ನಲ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಈ ಎಕ್ಸ್ಟರ್ನಲ್ ಇಂಟ್ರೆಸ್ಟ್ ಅಂದರೆ ನೀವು ಇನ್ನೊಂದು ಏನಾದರೂ ಅವನಿಗೆ ನನಗೆ ಫಸ್ಟ್ ಕ್ಲಾಸ್ ಬಂದರೆ ನಾನು ಬೇರೆ ಏನೋ ನನಗೊಂದು ಆಫರ್ ಇದೆ, ಅಥವಾ ನಾನು ಇಂಥ ಕಾರಣಗಳಿಗಾಗಿ ನಾನು ಈ ಕೆಲಸ ಮಾಡಿದರೆ ನನಗಿಂಥ ಒಂದು ಬೆನಿಫಿಟ್ಗಳಿದೆ ಅನ್ನೋಂಥ ಯಾವುದೋ ಬೆನಿಫಿಟ್ ಓರಿಯೆಂಟೆಡ್ ಏನು ಕೆಲಸ, ಏನು ಇಂಟ್ರೆಸ್ಟ್ ಬರುತ್ತಲ್ಲ. ಸೊ ದಿಸ್ ಈಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎಕ್ಸ್ಟರ್ನಲ್ ಇಂಟ್ರೆಸ್ಟ್. ಸೊ ಬಾಹ್ಯವಾಗಿ ಸಿಗ್ತಕ್ಕಂಥ ಪ್ರೇರಣೆ ಅಂತ ಹೇಳ್ಬೋದು. ಸೊ ಈ 5 ಅಂಶಗಳು ಮಗುವಿನ ಕಲಿಕೆಯ ಮೇಲೆ ಪ್ರಭಾವ ಬೀರುತ್ತೆ. ನಾನು ಈ 5 ಅಂಶಗಳನ್ನು ಯಾಕೆ ನಿಮಗೆ ನಾನು ಪೇರೆಂಟ್ ಆದಂಥವ್ರಿಗೆ, ಟೀಚರ್ ಆದಂಥವ್ರಿಗೆ, ಸ್ಟೂಡೆಂಟ್ ಆದಂಥವ್ರಿಗೆ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತೀನಿ ಅಂತ ಹೇಳಿದರೆ, ನೀವು ಯಾವುದೇ ವಿದ್ಯಾರ್ಥಿಯಾಗಲಿ ಕಲಿಬೇಕು ಅಥವಾ ಅವನು ವಿಷಯಗಳನ್ನು ತಿಳ್ಕೊಬೇಕು ಅಂತ ಅನ್ನೋದಾದರೆ, ಪೇರೆಂಟ್ ಆದಂಥವರು ಅವನಿಗೆ ಸಪೋರ್ಟ್ ಮಾಡಬೇಕು ಅಂತ ಅನ್ನೋದಾದರೆ, ಟೀಚರ್ ಆದಂಥವರು ಆ ಮಗುವಿಗೆ ಇಂಥದ್ದು ಕಲಿಸ್ಬೇಕು ಅಂತ ಅನ್ನೋಂಥದ್ದಾದರೆ, ಮೊದಲು ಅವನು ಈ 5 ಅಂಶಗಳಲ್ಲಿ ಯಾವ ಅಂಶಗಳಲ್ಲಿ ಅವನಿಗೆ ಕೊರತೆ ಇದೆ ಅನ್ನೋದನ್ನು ನಾವು ಫಸ್ಟು ಐಡೆಂಟಿಫೈ ಮಾಡ್ಕೋಬೇಕು. ಈ 5 ಅಂಶಗಳಲ್ಲಿ ಉದಾಹರಣೆ ನಾನು ಅದನ್ನು ಶಾರ್ಟ್ ಫಾರ್ಮಾಗಿ ಚಮಿ ಅಂತ ಮಾಡ್ಕೊಂಡಿದ್ದೀನಿ. CHEMI. ಸಿ ಅಂದರೆ ಸರ್ಕಮ್ಸ್ಟಾನ್ಸಸ್ಸು, ಎಚ್ ಅಂದರೆ ಎರಿಡಿಟಿ, ಎಮ್ ಅಂದರೆ ಮೋಟಿವೇಶನ್ನು, CHE ಅಂದರೆ ಎನ್ವಿರಾನ್ಮೆಂಟು, ಎಮ್ ಅಂದರೆ ಮೋಟಿವೇಶನ್ನು, ಐ ಅಂದರೆ ಇಂಟ್ರೆಸ್ಟು. ಈ 5 ಫ್ಯಾಕ್ಟರ್ಸು ಮಗುವಿನ ಕಲಿಕೆಯ ಮೇಲೆ ಅತ್ಯಂತ ಗಾಢವಾದಂಥ ಪ್ರಭಾವವನ್ನು ಬೀರುವಂಥ ಅಂಶಗಳಾಗಿದ್ದಾವೆ. ಈ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ನಾವು ಮಕ್ಕಳಿಗೆ ಟೀಚರ್ ಆಗಿರ್ಬೋದು ಅಥವಾ ಪೇರೆಂಟ್ ಆಗಿರ್ಬೋದು ಅವ್ರಿಗೆ ಸಜೆಷನ್ ಮಾಡಿದರೆ, ಅವ್ರಿಗೆ ಓದ್ಕೊಳ್ಳೋಕ್ಕೆ ಅವ್ರಿಗೆ ಗೈಡ್ ಮಾಡಿದರೆ ಖಂಡಿತವಾಗ್ಲೂ ಇದು ಮಕ್ಕಳ ಕಲಿಕೆಯಲ್ಲಿ ಅತ್ಯಂತ ಉತ್ತಮವಾದಂಥ ರಿಸಲ್ಟನ್ನು ಅವ್ರಿಗೆ ಕೊಡುತ್ತೆ, ಇದು ಅವ್ರಿಗೆ ಹೆಲ್ಪ್ ಮಾಡುತ್ತೆ ಅನ್ನೋಂಥದ್ದನ್ನು ಈ ಅಂಶಗಳಿಂದ ನಾವು ನೋಡ್ಬೋದು. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.